ಹಲೋ ಹಾಯ್ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಆದಿತ್ಯ. ತುಂಬ ಮನ್ಸಾಯಿತು ಆ್ಯಕ್ಚುಲಿ ಬ್ಲಾಗ್ ಮಾಡಿಬಿಟ್ಟು. ಸೊ ಇವತ್ತು ನಾನು ನನ್ನ ಸೀನಿಯರ್ಸ್ ಜೊತೆ, ದಟ್ ಈಸ್ ಪಿ ಯು ಅಲ್ಲಿ ನಾನಿದ್ದಾಗ, ಸೊ ನನ್ನ ಸೀನಿಯರ್ಸ್ ಯಾರ್ಯಾರಿದ್ದರು, ನನ್ನ ಸೆಕೆಂಡ್ ಪಿ ಯು ಇರ್ಬೋದು, ನನ್ನ ಡಿಗ್ರಿ ಇರ್ಬೋದು, ಸೊ ಅವ್ರ ಜೊತೆ ನಾನು ಗೋವಾಗೆ ಹೋಗ್ತಾಯಿದ್ದೀನಿ. ಫಸ್ಟ್ ನಮ್ಮ ಜೊತೆ ಇದ್ದಾರೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಇವಾಗ. ಐ ಮೀನ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಲೇಟ್ ಆಗಿಬಿಟ್ಟಿದೆ ಐ ಗೆಸ್. ಸೊ ಟ್ರೈನ್ ಇರೋದು 3 o'clock, ಇವಾಗ 2:15 2:20 ಸಮಥಿಂಗ್ ಇದೆ. ಸೊ ಇನ್ನೂ ಯಾರೂ ಕರೆಕ್ಟಾಗಿ ಮೀಟಪ್ ಆಗಿಲ್ಲ. ನಾವಿನ್ನು JP ನಗರ್ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಹೋಗ್ತೀವ ಇಲ್ವಾ ಅದು ಗೊತ್ತಿಲ್ಲ. ಇವಾಗ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಇಲ್ಲಿ ಇವ್ರು ಲೇಟ್ ಮಾಡಿದ್ದು, ಇಲ್ಲಿ ಲೇಟ್ ಆಗಿಬಿಟ್ಟಿದೆ. ಅವಳು ತುಂಬ ಲೇಟ್ ಆಗಿಬಿಟ್ಟಿದೆ. ಒಂದು ಟ್ರೈನು ಮಿಸ್ ಆಯಿತು. ಇವಾಗ ನಾವು 10 minutes ವೇಟ್ ಮಾಡಬೇಕಾಯ್ತು. ಸೊ ನಮ್ಮ ಬಾಯ್ ವ್ಯಾಲೆಟ್ದು ಬ್ಯಾಗೆ ಮೆಟ್ರೋಗೆ ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾನೆ. JP ನಗರ್ ಮೆಟ್ರೋ ಸ್ಟೇಷನಲ್ಲಿ ಇದೆ. ಇವಾಗ ನಾವು ಜಯನಗರ್ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಸೊ ಅರ್ಜೆಂಟಲ್ಲಿ ಎಲ್ಲ ನಾನು ತಗೊಂಡ್ಬಂದಿದ್ದೀನಿ. ಗಾಡಿ ಒಂದು ಬಂದ್ಬಿಟ್ಟು ನಾನು ಬೇಜಾರು ಏನು ಮಾಡಿದ್ದಾನೆ ಗೊತ್ತಾ? ಕ್ಯಾಶ್ ಇರೋ ಸ್ಲಿಂಗ್ ಬ್ಯಾಗು ಅಲ್ಲೇ ಬಿಟ್ಬಿಟ್ಟಿದ್ದಾನೆ. ಅಣ್ಣ ಫುಲ್ ಕೈ ಗಡ 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 ಇಲ್ಲ. ಫಸ್ಟ್ ಅಣ್ಣ ಬ್ಲಾಗ್ ತೆಗಿತು. ಅಷ್ಟೇ. Guys, only 10 minutes left. 8 minutes left. ಇನ್ನೊಬ್ರು ಬರಬೇಕು, ನನ್ನ ಫ್ರೆಂಡ್ ಬರಬೇಕಿತ್ತು. ಬಟ್ ಅವನು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇವಾಗ ನನ್ನ ಫ್ರೆಂಡ್ ಅವ್ರ ಅಣ್ಣ ಬರ್ತಿದ್ದಾರೆ ಜೊತೆಗೆ. ಅವ್ರು ಇನ್ನೂ ಮೇ ಬಿ 10 minutes ಆಗ್ಬೋದು. ನಡಿ ಹೋಗು. ಬುಕ್ ಮಾಡಿದ್ದು ಸ್ಲೀಪರ್ AC ಆ್ಯಂಡ್ 2 minutes ಬೇಗ ಬಂದಿದ್ದೀವಿ. ಸೊ ಇನ್ನೂ ನನ್ನ ಫ್ರೆಂಡ್ ಅವ್ರ ಅಣ್ಣ ಬಂದಿಲ್ಲ. ಅವರು ಅಲ್ಲಿ ಪಿಕ್ ಮಾಡೋಕ್ಕೆ ಹೋಗಿದ್ದಾರೆ. ಐ ಡೋಂಟ್ ನೋ ಬರ್ತಾರೆ ಅಲ್ವಾ ಅಂತ. ಸೊ ನನ್ನ ಫ್ರೆಂಡ್ ಅವ್ರ ಅಣ್ಣ ಬರೋಕ್ಕಾಗಿಲ್ಲ. ಸೊ ಆಲ್ರೆಡಿ ಟ್ರೈನ್ ಮೂವ್ ಆಗ್ತಿದೆ. ವಾವ್, ವಾಟರ್ ಈಗ ಹತ್ಕೊಂಡ್ರೆ ಅವನು ಜೊತೆ ಹೋಗ್ತಾನೆ. ಕ್ಯಾಶು ಇದೆ ಅಲ್ಲ, ಕ್ಯಾಶಲ್ಲಿ ಟಿಕೆಟ್ ಬುಕ್ ಮಾಡ್ಕೊ. ಪೊಲೀಸ್ ಹಿಡಿದಿದ್ದು ಬಜೆಟ್ ಫ್ರೆಂಡ್ಲಿ ಫುಡ್, ಹೋಮ್ ಮೇಡ್. 20 rupees. ಮಶ್ರೂಮ್ ಬಾಯ್. ಪೂಜಾ ಯಾರು? ಅದೇ ಪೂಜಾ ಅತ್ತೆ ತಾನೆ? ತಗೋ, ಗೋವಾ ಸ್ಪಾನ್ಸರ್ 1 Bitcoin. ಅಬಿಬಿ ಕಮ್ ಟು ಗೋವಾ. ಇದು ನೋಟ್ ಕನೆಕ್ಟ್ ಮಾಡೋ, ನಮ್ಮ ಇದು ಡೀಲರ್ ಸಿಗ್ತಾನೆ. ಡೀಲರ್ ಕಾಮಿಡಿ. ಹಳ್ಳು ಚೆನ್ನಾಗಿದೆ, ಅದಕ್ಕೆ ಅವ್ನು ವಿಡಿಯೋ ಮಾಡ್ತಾವನೆ. ಏನು ಈ ಲಾಲ್ಬಾಗ್ ಗೇಟ್ ಇದೆ. ಸೊ ಟಿಪ್ಟೂರಲ್ಲಿ ಇದೀವಿ ಇವಾಗ. ನಮ್ಮ ಮಾಮ ಸ್ನ್ಯಾಕ್ಸ್ ಪಿಜ್ಜಾ
ಅದು ಇದಂತೆಲ್ಲ ತಂದು ಕೊಟ್ಟಿದ್ದಾರಂತೆ. ಕಟ್ಟಾರ ಅವಿ सबका है क्या ब्लूटूथ भी है ಹಾಂ यो ಹ್ಯಾಪಿ ಥ್ಯಾಂಕ್ಸ್ ಅಂಕಲ್. हैप्पी जर्नी हैप्पी जर्नी केयर बोटिंग गीटिंಗ್ ಹೋಗ್ಬಿಟ್ರಿ ಆಮೇಲೆ ಇಲ್ಲ ಇಲ್ಲ ಹುಷಾರಾಗಿ ಹೋಗ್ಬನ್ನಿ ಹಾಂ ಮಾಮಾಚ ವಾಪಸ್ ಏನ ಹುಷಾರನ ಬ್ಲೂಟೂತ್ ಅಲ್ಲೇ ಹಾಂ ಒಳ್ಳೆ ಒಳ್ಳೆ ಬಾಯ್ 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 ಬಾಯ್. ಥ್ಯಾಂಕ್ ಯು ಮಾಮಾ. ಥ್ಯಾಂಕ್ ಯು. ತೋಬಾ 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 ಥ್ಯಾಂಕ್ ಯು ಮಾಮಾ ಥ್ಯಾಂಕ್ ಯು ಮಾಮಾ. ಬೇಡ ಬೇಡ ನಮಗೆ ಇಸ್ಕೊಂಡ್ಬಿಡೋದು. ಸೊ ಮಾಮ ಸ್ನ್ಯಾಕ್ಸು ಏನೇನೋ ಜ್ಯೂಸ್ ಎಲ್ಲ ಇಲ್ಲ, ಏನೇನೋ ಬ್ಲೂಟೂತ್ ಸ್ಪೀಕರು, ಆಮೇಲೆ ಉನೋ ಕಾರ್ಡ್ಸ್ ಕೇಳಿದ್ವಿ. ಇಲ್ಲಿ ಬಿಡು ಊನೋ ಸಿಕ್ತು, ಊನೋ ಮಾತ್ರ ಆಡೋಣ. ಸೊ ಎಲ್ಲ ಓಪಿ ಓಪಿ ಅಂಕಲ್ ಓಪಿ. ಥ್ಯಾಂಕ್ ಯು ಮಾಮಾ. ಮಾಮಾ ಥ್ಯಾಂಕ್ ಯು. ಲವ್ಲಿ ಲವ್ಲಿ ಜಾಲಿ ಜಾಲಿ ಎಲ್ಲ ಜಾಲಿ. ಟೈಮ್ ಆಮೇಲೆ ಸರಿ, ಹೊಟ್ಟೆ ಸಿಕ್ಕಿದೆ. ಸೊ ಕ್ರೇಜಿ Crazy. ಮಾಮಾ ಥ್ಯಾಂಕ್ ಯು ಮಾಮಾ ಥ್ಯಾಂಕ್ ಯು ಥ್ಯಾಂಕ್ ಯು. ಮಶ್ರೂಮ್ ಸ್ವೀಟ್ ಬೇರೆ ಇದೆ. ಈ ಥರನೇ ಮಾಡ್ತಾ ಇರಿ ಸರಿನಾ? ಪಿಜ್ಜಾ ಎಲ್ಲ ತಿಂದಾಯ್ತು, ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತು. ಸೊ ಇವಾಗ ಟೈಮ್ ಪಾಸ್ ಮಾಡೋಕ್ಕೆ ಉನೋ ಕಾರ್ಡ್ಸು ತರಿಸಿದೆ ನಮ್ಮ ಮಾಮ ಹತ್ರ. ಸೊ ಅದು ತಂದಿದ್ದಾರೆ. ಇಲ್ಲಿ ನಮ್ಮ ಆಡಿಯನ್ಸು ಇದ್ದಾರೆ ಇಲ್ಲಿ. Hi guys, we are renting a bike. ಏನಂತಾರೆ? ಗೋವಾದಲ್ಲಿದ್ದೀವಿ. ಪಾಪ್ಯುಲರ್ ಹೇರ್ ಡ್ರೆಸ್ಸರಲ್ಲಿ ಬೈಕ್ ರೆಂಟ್ ಮಾಡೋಕ್ಕೆ ಬಂದಿದ್ದೀವಿ. ಇವರೇ ನಮ್ಮ ಗೈಡು. ಗೊತ್ತಿಲ್ಲ ಏನು ಸ್ಕ್ಯಾಮ್ ಮಾಡೋಕ್ಕವ್ರೆ ಅಂತ ಸದ್ಯಕ್ಕೆ ನೋಡೋಣ. ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ಆಪೋಸಿಟ್ಟು ಪಾಪ್ಯುಲರ್ ಬೈಕ್ ರೆಂಟ್ ಆ್ಯಂಡ್ ಕಾರ್ ಅಂತ ಇದೆ. ಸೊ ಅಲ್ಲಿ ನಾವು 5100 ಕೊಟ್ಬಿಟ್ಟು ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿದ್ವಿ. ಸೊ ಅದರಲ್ಲಿ 1500 ವಾಪಸ್ ಬರುತ್ತೆ, 400 ಪರ್ ಡೇ ಅಂತೆ. ಆ್ಯಂಡ್ ಸೊ 3 ಡೇಸ್ಗೆ 1200 ಆಗುತ್ತೆ ಒಂದು ಬೈಕಿಗೆ. ನಾವು ಬೈಕ್ ರೆಂಟ್ ಮಾಡಿರೋದು ಇಲ್ಲೊಂದು ಬೈಕ್ ಇದೆ ಆ್ಯಂಡ್ ಇಲ್ಲೊಂದು ಬೈಕ್ ಇದೆ, ಇಲ್ಲೊಂದು ಬೈಕ್ ಇದೆ, 2 ಫ್ಯಾಸಿನೋ ಒಂದು ಆ್ಯಕ್ಟಿವ್ ಇದೆ. ಸೊ ಎಲ್ಲ ವೀಡಿಯೋ ಎಲ್ಲ ಮಸ್ಟ್ ಮಾಡಬೇಕು ಇಲ್ಲಿ ಬಂದಾಗ. ಸೊ ಎಲ್ಲ ಮಾಡ್ಕೊಂಡಿದ್ದೀವಿ. ಕಿಲೋಮೀಟ್ರ್ ಅಪ್ಪ ಹೋಗ್ಬೇಕು ಇಲ್ಲಿಂದ ಇವಾಗ ರೂಮ್ಗೆ? ಇಲ್ಲಿಂದ 37 ಕಿಲೋಮೀಟರ್ಸ್. ಸೊ ರೈಲ್ವೆ ಸ್ಟೇಷನಿಂದ ನಮ್ಮ ಹೋಟೆಲ್ಗೆ 37 ಕಿಲೋಮೀಟರ್ಸ್ ಇದೆ. ನಮ್ಮ ಬೆಂಗಳೂರಿಂದ ಇನ್ನೊಂದು ಡಿಸ್ಟಿಕ್ಗೆ ಹೋಗ್ಬಿಡ್ಬೋದು, ಅಷ್ಟು ದೂರ ಇದೆ ರೂಮ್ಗೆ. ನಾನು ನಂದಿ ಹಿಲ್ಸೇ ನೋಡಿಲ್ಲ ಅಷ್ಟು ಕಿಲೋಮೀಟರ್. 70 ಕಿಲೋಮೀಟರ್ಸ್ 69 ಕಿಲೋಮೀಟರ್ಸ್ ನೋಡೇ ಇಲ್ಲ ನಂದಿ ಹಿಲ್ಸ್ ಇದುವರೆಗೂ. ಹೋಟೆಲ್ ರೂಮ್ ಹತ್ರ ಬಂದಿದ್ದೀವಿ. ನಮ್ಮ ಬ್ಯಾಗ್ಸ್ ಎಲ್ಲ ಅಲ್ಲಿ ಇನ್ನೂ ಚೆಕ್-ಇನ್ ಟೈಮ್ ಇರೋದು ನಮ್ಮ 11 o'clock. ಸೊ ಅಷ್ಟರಲ್ಲಿ ಒಂದು ವಿಸಿಟ್ ಬೀಚಿಗೆ ಹಾಕೊಂಬರೋಣ ಅಂತ. ತೋರಿಸ್ಬೋದಾ? ಸೊ ನಮ್ಮ ಹೋಟೆಲಿಂದ ಜಸ್ಟ್ 5 minutes ಡಿಸ್ಟೆನ್ಸಲ್ಲಿ ಇರೋದು ಬೀಚ್ ಇದು, ವಿಚ್ ಇಸ್ ಸೊ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸೊ ಮತ್ತೆ ಈಚೆ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ ಅಲ್ಲೇ ಪ್ಲ್ಯಾನ್ ಡಿಸೈಡ್ ಮಾಡ್ತೀವಿ. 3, 4 पर पर्सन 3500. हमने अभी देख के अभी ऐसा रहेगा करके आया. बाथरूम भी ऐसा ही है ना? ಗೂಗಲ್ ಫೋಟೋಸಲ್ಲಿ ಆ ಥರ ಇರೋದು ಇದು ಆ ಮನೆ, ಐ ಮೀನ್ ಔಟ್ಲುಕ್ಕು.
ಸೊ ನಾವು ಒಳಗಡೆ ಬಂದರೆ ಫುಲ್ಲು ಹಳೇ ಥರ ಆಗ್ಬಿಟ್ಟಿದೆ. ಫುಲ್ ಪಾಚಿ ಗೀಚಿ ಎಲ್ಲ ಕಟ್ಬಿಟ್ಟಿದೆ. ನಮಗೆ ಶಾಕ್ ಆಯಿತು, ಇದೇನಾ ಬುಕ್ ಮಾಡಿದ್ದಿಲ್ಲ ಬೇರೆ ಕಡೆ ಬಂದಿದ್ದೀವ ಅಂತ. ಆಮೇಲೆ ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಇದೆ, ಬಟ್ ಫುಲ್ಲು ಹಳೇದಾಗ್ಬಿಡಿ ಎಲ್ಲ ಓಪನ್ ಆಗಿಬಿಟ್ಟಿದೆ. ಸೊ ಇದು ನಮ್ಮ ರೂಮ್ ವ್ಯೂ, ಆದರೆ ಫುಲ್ ಹಳೇದಾಗ್ಬಿಟ್ಟಿದೆ. ಫಸ್ಟ್ ಸ್ಕ್ಯಾಮ್ ಆಫ್ ಗೋವಾ. ಫೋಟೋಲಿ ಇದ್ದಿದ್ದೇ ಬೇರೆ, ಇಲ್ಲಿ ಇರೋದೇ ಬೇರೆ. ರೂಮು ಹಿಂಗೆಲ್ಲ ಇರಲೇ ಇರಲಿಲ್ಲ, ಬೇರೆ ಥರನೇ ಇತ್ತು, ಇಲ್ಲೇ ಬೇರೆ ಥರ ಇದೆ. ಸೊ ಟೈಮ್ 1 ಆಗಿದೆ. ಬಾಯ್ಸ್ ಎಲ್ಲ ಫುಲ್ ರೆಡಿ ಆಗಿದ್ದಾರೆ, ಎಲ್ಲ ಬ್ಲ್ಯಾಕ್, ಎಲ್ಲ ಟಾಪ್ ಬ್ಲ್ಯಾಕ್. ಸೊ ಎಲ್ಲಿ ಹೋಗ್ತಿದ್ದೀವಿ ಐಡಿಯಾ ಇಲ್ಲ. ಫಸ್ಟು ಸಫೋರಾ ಬೀಚ್ ಸಮಥಿಂಗ್ ಏನೋ ಇದೆ, ಐ ಗೆಸ್ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಅದಾದಮೇಲೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಟೈಮ್ 1:40 ಆಗಿದೆ. ಇವಾಗ ರೆಸ್ಟೋರೆಂಟಲ್ಲಿ ಇದ್ದೀವಿ ಟು ಇಟ್ ಅಥೆಂಟಿಕ್ ಸೀ ಫುಡ್. 3 ಜನ ಸೀ ಫುಡ್ ತಿನ್ನಲ್ಲ, ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಫುಡ್ಡಿಗೆ. ಸೊ ಇದಾದಮೇಲೆ ಎಲ್ಲೋಗೋದು ವಿವೇಕ್? ಪಂಜಿಮಲ್ಲಿ ಏನು ಪಂಜಿಮಲ್ಲಿ ಹೇಳಿ ಫುಲ್ ಡೀಟೇಲ್ ಆಗಿ. ಜೋಸೆಫ್ ಬಾರ್, ಆಮೇಲೆ ಲ್ಯಾಟಿನ್ ಸ್ಟ್ರೀಟ್, ದೆನ್ ಆಮೇಲೆ ಡೆವಿಲ್ಸ್ ಫಿಂಗರ್. ಅಲ್ಲಿಂದ ಸೊ ಇಷ್ಟಿದೆ ಇವತ್ತಿನ ಪ್ಲ್ಯಾನು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬ್ಲಾಗ್ ಮಾಡ್ತೀನಿ, ಗಾಡಿ ಓಡಿಸೋ ಅಂತೀನಿ. ಈಗೆಲ್ಲ ಊಟ ಬಂದಿದ್ರೆ ಸುಮ್ಮನೆ ಅಲ್ಲಿ ಮಾಡ್ಕೊಂಡವನೇ ಆಟೋನ ಮೀಟ್ ಮಾಡಿಲ್ಲ ಅಂದ್ಬಿಟ್ಟು ನಿಧಾನೇ ಕೊಟ್ಟವ್ನು ಅವ್ನ ಗಾಡಿಗೆ. ಅವನು ಇಷ್ಟ ಬಂದಂಗೆ ಮಾಡ್ತಾನೆ ಅವ್ನು ನೋಡಿ. ಈಗ ಇಷ್ಟ ಬಂದಂಗೆ ನಿಲ್ಸ್ಬಿಟ್ಟು ಫೋಟೋ ತಗೊಳೋದು, ಆಮೇಲೆ ಬರೋ ಅನ್ನೋದು ಚೆನ್ನಾಗೇ ಇಲ್ಲ ಹಿಂಗೆ ಅಂತಾನೆ. ಫೋಟೋಗ್ರಾಫರ್ ಟ್ಯಾಬಿ, ಅಸಿಸ್ಟೆಂಟ್ ಫೋಟೋಗ್ರಾಫರ್. ಇವಾಗ ನಾವು ಜೋಸೆಫ್ ಬಾರಿಗೆ ಹೋಗ್ತಿದ್ದೀವಿ. ಏನು ಸ್ಪೆಷಾಲಿಟಿ ಜೋಸೆಫ್ ಬಾರ್ದು? ಜೋಸಫ್ ಅವ್ರು ಜೋಸಫ್ ಅವ್ರು ಅವ್ರಿಗಾದ್ರೂ ಮಾತಾಡ್ಸ್ಕೊಂಬರ್ಬೋದು, ಡಿಸ್ಕೌಂಟ್ ಕೇಳ್ಬೋದು. ಅದು ಇಲ್ಲ, ಜೋಸಫ್ ಯಾವಾಗಲೂ ಸತ್ತು ಹೋಗಿರ್ತಾನೆ. ನೋಡಿ ಆ್ಯಂಟೋನಿ ಇದ್ದಾನೆ, ಜೋಸಫ್ ಇದ್ದಾನೆ, ನೆಕ್ಸ್ಟ್ ಮಾರ್ಕ್ ಇರ್ತಾನೆ, ಎಲ್ಲಾದರೂ ಎಲ್ಲ ಇರ್ತಾರೆ. WWE ಪ್ಲೇಯರ್ಗಳೆಲ್ಲ ಇದ್ದಾರೆ ಇಲ್ಲಿ. ಓಕೆ, ಇದು ಆಂಟೋನಿಯೋ. ವಿಡಿಯೋ ಮಾಡ್ಬೋದಾ? ವಿಕ್ರಮ್ ಕಳ್ಳ ಶೋರೇ ಭಯ್ಯ. ಬಾರೋ ಇಲ್ಲಿ. ಮೆನು ಕದೀತಿರುವ ವಿಕ್ರಮ್. ಅದು ಏನೂ ಇಲ್ಲ, ಫೋಟೋ ತೊಗೊಳಕ್ಕೆ ಹೋದ್ವಿ. ಫೋಟೋ ತೊಗೊಳಕ್ಕೆ ಅವ್ನು ನೋಡ್ಬಿಟ್ಟು ಹಂಗೆ ಮೆನು ಅಂದರೆ ನಾಟಕ ಮಾಡ್ತಾವ್ರೆಲ್ಲ. ರಷ್ಯನ್ ಬಾಯ್. ಆಂಟೋನಿಯೋ ಕತೆ ಮುಗೀತು ಅಷ್ಟೇ. ಸುಮ್ಮನೆ ಹೋಗೋದು, ಒಳಗಡೆ ನೋಡೋದು, ಮೆನ್ಯೂ ನೋಡೋದು, ಈಚೆ ಬರೋದು, ಇದೇ ಆಗ್ಬಿಡ್ತು. ಓಕೆ, ಹಿಯರ್ ಇಸ್ ಜೋಸೆಫ್ ಬಾರ್. ದಿಸ್ ಇಸ್ ದ ಓಲ್ಡೆಸ್ಟ್ ಬಾರ್ ಇನ್ ಗೋವಾ ಅಂತೆ. ಐ ಡೋಂಟ್ ನೋ, ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದಿಸ್ ಸ್ಟಫ್ಸ್. ವಿ ಆರ್ ಗೋಯಿಂಗ್ ಇನ್. ಓಕೆ, ಜೋಸೆಫ್ ಬಾರ್ ಮತ್ತು ಆಂಟೋನಿಯಸ್ ಬಾರ್ಗೆ ಹೋಗಿ ಬಂದ್ವಿ, ವಿಚ್ ಇಸ್ ಕ್ವೈಟ್ ಫೇಮಸ್ ಇನ್ ಗೋವಾ. ಇವಾಗ ನಾವು ಡೆವಿಲ್ಸ್ ಫಿಂಗರ್ಗೆ ಹೋಗ್ತಾ ಇದ್ದೀವಿ. ಐ ಮೀನ್ ಕೇವ್ ಅದು. ಸೊ ಬೀಚ್ ಸೈಡ್ ಇದೆ. ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ವಾಪಸ್ ನಾವು ಡೆವಿಲ್ಸ್ ಕೇವಿಗೆ ಹೋಗ್ತೀವಿ. ಸೊ ನವೀನ್ ಬ್ರೋ ಇಲ್ಲಿ ಹಿಂದೆಗಡೆ ಕೂದಲಿಗೆ ಇದು ಹಾಕ್ಸ್ತಿದ್ದಾರೆ. ಫುಲ್ ಕಲರ್ ಬೇಕಂದ್ರೆ 3 ಕಲರ್ ಡಾನ್ಸ್ ಆಗ್ತೀವಿ. ಯಾವ್ದು? ಪಿಂಕ್, ಎಲ್ಲೋ, ನಿಯಾನ್. ಅಯ್ಯೋ ನಿಯಾನ್ ಚಪ್ರಿ. ಇಲ್ಲಿ ಡೆವಿಲ್ಸ್ ಫಿಂಗರ್ ಕೇವ್ ಅಂದ್ಬಿಟ್ಟು ಇಲ್ಲಿ ಯಾವ ಕೇವು ಇಲ್ಲ. ಇಲ್ಲಿ ಏನು ಕರ್ಕೊಂಬಂದಿದ್ದಾರಪ್ಪ. ಈ ಡೆವಿಲ್ಸ್ ಫಿಂಗರು ಇಲ್ಲ, ಡೆವಿಲ್ಸ್ ಹೆಡ್ಡು ಇಲ್ಲ ಇಲ್ಲಿ.
ಆನ್ ಮಾಡು ಅಷ್ಟೇ ಆನ್ ಆಗ್ತಿಲ್ಲ ಇದು. ನೋಡಿ ಗೈಸ್, ಅರ್ಧ ಶೇವ್ ಮಾಡಿದ್ದಾನೆ, ಅರ್ಧದ್ರಲ್ಲಿ ಚಾರ್ಜ್ ಖಾಲಿ ಆಯ್ತು. ಅನ್ನ ಇವತ್ತು ಹಿಂಗೆ ಬರ್ತಾವನ್ನೆಲ್ಲ ಜಗಕ್ಕೂ. ಫ್ರೀ ಎಂಟ್ರಿ ಚಾರ್ಜರ್ ಇಲ್ಲ, ಕೊಡಲ್ಲ. 100 rupees. ಸೊ ನಮ್ಮ ಹೋಟೆಲ್ ರೂಮ್ ಇಲ್ಲೇ ಇರೋದು. ಅದ್ರ ಪಕ್ಕನೇ ಗೋವಾದು ತುಂಬ ಫೇಮಸ್ ಪಾಪ್ಯುಲರ್ ರಾಸ್ ಆಮ್ಲೆಟ್ ಅಂತ ಇದೆ. ಸೊ ಅದನ್ನು ತಿನ್ನೋಕ್ಕೆ ಬಂದಿದ್ದೀವಿ. क्या है वो? करी चिकन चकोती चिकन बोलते हैं रस ऑमलेट. ರಸ್ ಆಮ್ಲೆಟ್ ಅಂತೆ. ಇದು ಬಂದ್ಬಿಟ್ಟು ಲೋಕಲ್ ಬನ್ ಇಲ್ಲಿದು ಪೋಯ್ ಇದ್ರ ಹೆಸರು ಪೋಯ್ ಅಂತೆ. ಪೋಯ್ पाव पाव लोकल पाव. ಲೋಕಲ್ ಬನ್ ವಾಟ್ ಎವರ್ ಯು ಕ್ಯಾನ್ पाव आपको हर जगह मिलेगा, ये नहीं मिलेगा. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಉಪ್ಪಾ? के बाहर नहीं मिलता. कौन सा नहीं मिलता? ಇದು ಪೋಯ್. ये ತಿನ್ನತಾನೆ ಇದು ಬರೀ ಹಿಂಗೆ ತಿನ್ನೋದಾ? ತಾನೇ ಅದು ಟೇಸ್ಟ್ ಇಲ್ಲ ಬಟ್ ಅದೇ ನೆನ್ಸ್ಕೊಂಡು ತಿನ್ನೋದು. ನೆನ್ಸ್ಕೊಂಡು ತಿನ್ಬೇಕಂತೆ. ಅಯ್ಯೋ ಮಿಸ್ ಮಾಡ್ಕೊಂಡಲ್ಲ ಒಳ್ಳೆನಾ. ಹೋಗ್ಲೂ ಹಂಗೆ ಇದೆ ಗೈ. ಗೈಸ್ ಏನೂ ಇಲ್ಲ. ರೋಡ್ ಸೈಡಲ್ಲಿ ನಮ್ಗೆ ಬೆಂಗಳೂರಲ್ಲೇ ಸಿಗುತ್ತೆ ಗೊತ್ತಾ ಕುರ್ಮಾ, ಸೇಮ್ ಅದೇ ಥರ ಇದೆ. ರೋಡ್ ಚಿಕ್ಕಲ್ಲಿ ಹಾಕ್ಬಿಟ್ಟಿದ್ದು ಯಾವುದೋ ಬಂದ್ಬಿಟ್ಟವ್ರೆ ಈರುಳ್ಳಿ. ಫ್ರೆಂಡ್ ನವಿಂದು ಕಸ್ಟಮರ್ ಐ ವರ್ಕ್ ಇನ್ ಸ್ಕೈ. ದೇ ಆರ್ ಸ್ಕೈ ಯೂಸರ್. 8:30 ಆಗಿದೆ. ಇವಾಗ ನಾವು ಅಂಜುನಾ ಮಾರ್ಕೆಟಲ್ಲಿದ್ದೀವಿ. ಸೊ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಏನಾದರೂ ಇಲ್ಲಿ ಗಾಗಲ್ಸ್ ಬೇಕಂತೆ ಅವನಿಗೆ. ಬಟ್ ಇಲ್ಲಿ ಜನನೇ ಇಲ್ಲ, ತುಂಬ ಕಮ್ಮಿ ಇದ್ದಾರೆ. ಐ ಡೋಂಟ್ ನೋ ವೈ, ಬಟ್ ಸ್ಟಿಲ್ ಡಿಫ್ರೆಂಟ್ ಥಿಂಗ್ಸ್ ಇದೆ ಇಲ್ಲಿ. Okay, madam. Yeah. Thank you so much. Goodbye. See you tomorrow. Bye bye. ಮಾರ್ಕೆಟಿಂದ ವಾಪಸ್ ಹೋಗ್ತಾ ಇದ್ದೀವಿ. ಏನು ಅಂಥದ್ದು ಏನೂ ಇಲ್ಲ ಇಲ್ಲಿ. ಐ ಮೀನ್ ಇದೆ, ಹುಡುಗಿರಿಗಿದೆ. ಸೊ ಬಾಯ್ಸಿಗೆ ಏನೂ ಇಲ್ಲ, ಜನನೂ ಇಲ್ಲ ಇಲ್ಲಿ. ಸೊ ನೆಕ್ಸ್ಟು ಐ ಗೆಸ್ ನಾವು ರೂಮ್ಗೆ ಹೋಗ್ತೀವಿ. ಬೀಚು ಪ್ಲ್ಯಾನ್ ಇತ್ತು, ಬಟ್ ಆ ಬೀಚ್ ನಾವು ಹೋಗ್ಬೇಕಿದ್ದು ಸ್ವಲ್ಪ ದೂರ ಇದೆ. ಸೊ ಇವತ್ತು ತುಂಬ ಟ್ರಾವೆಲ್ ಮಾಡಿಬಿಟ್ಟಿದ್ದೀವಿ. 40 ಆಲ್ಮೋಸ್ಟ್ 100-150 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಜಾಸ್ತಿ ಟ್ರಾವೆಲ್ ಮಾಡೋದು ಬೇಡ ಅಂತ ಹೋಗ್ತಾ ಇದ್ದೀವಿ ವಾಪಸ್ಸು. ಮಾರ್ಕೆಟಿಂದನೂ ಬಂದ್ವಿ, ಫುಡ್ಡು ತಂದ್ವಿ. ಜಸ್ಟ್ ತಿನ್ಕೊಂಡು ಒಂದು ಸ್ವಲ್ಪ ಫನ್ ಮಾಡಿಕೊಂಡು ಮಲ್ಕೊತೀವಿ. ಬೆಳಗ್ಗೆ ಬೇಗನೆ ಪ್ಲ್ಯಾನ್ಸ್ ಇದೆ ನಮ್ಮದು. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಗರ್ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಒಂದು ಮೆಟ್ರೋ ಟ್ರೈನು ಲೇಟ್ ಆಗಿಬಿಟ್ಟಿದೆ. ಮೆಟ್ರೋ ಟ್ರೈನೇ ಲೇಟ್ ಆಗಿದೆ. 5100 ಸೆಕ್ಯೂರಿಟಿ ಡೆಸಾಪ್ 5000 ಪೋರ್ಚುಗೀಸ್ ಸ್ಟ್ರೀಟಲ್ಲಿದ್ದೀವಿ ಇವಾಗ. ಪೋರ್ಚುಗೀಸ್ ಸ್ಟ್ರೀಟ್ ಏನು ನಂಗೆ ಗೊತ್ತಿಲ್ಲ. ಪಂಜಿ ಮಾಡಿದ್ದು ಪೋರ್ಚುಗೀಸ್ ಸ್ಟ್ರೀಟ್ ಅಂತ ಅವನಲ್ಲಿ. ಅವನು ಅದೇ ಅಲ್ವಾ ಹೇಳಿದ್ದು.